ನಮಸ್ಕಾರ. ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ ಸುಸ್ವಾಗತ. ಸ್ನೇಹಿತರೆ, LBA ಕ್ವಶನ್ ಆನ್ಸರ್ಸ್ಗಳನ್ನ ನೋಡ್ತಾ ಇದ್ವಿ 8ನೇ ತರಗತಿಗೆ ಸಂಬಂಧಪಟ್ಟಂಗೆ. ಇವತ್ತಿನ ಕ್ಲಾಸಿನಲ್ಲಿ ಕೂಡ ಅದೇ ಮುಂದುವರಿಯುತ್ತೆ. ಇಲ್ಲಿ ಪ್ರಮುಖವಾಗಿ ಇವತ್ತಿನ ಕ್ಲಾಸಿನಲ್ಲಿನ ಸನಾತನ ಧರ್ಮ ಮತ್ತು ಹೊಸ ಧರ್ಮಗಳ ಉದಯ, ಜೈನ ಧರ್ಮ ಮತ್ತು ಬೌದ್ಧ ಧರ್ಮದ ಬಗ್ಗೆ LBA ಪರಿಷ್ಕೃತ 2026-27ನೇ ಸಾಲಿನ ಪ್ರಶ್ನೋತ್ತರಗಳನ್ನ ತಗೊಂಡಿರ್ತೀನಿ. ಇಲ್ಲಿ ಬನ್ನಿ ನೋಡ್ತಾ ಹೋಗೋಣ. ಸನಾತನ ಧರ್ಮ ಮೊದಲ ಪ್ರಶ್ನೆ, ಬಹು ಆಯ್ಕೆಯ ಪ್ರಶ್ನೆಗಳದವಿಲ್ಲಿ. ಸನಾತನ ಧರ್ಮದ ಆಧಾರಗಳು ಎಂದು ಪರಿಗಣಿಸಲ್ಪಟ್ಟಿರುವುದು ಯಾವುದೆಂದರೆ ಅಂತಂದಿದೆ. ಐತಿಹ್ಯಗಳು, ಪುರಾಣಗಳು, ವೇದಗಳು, ದರ್ಶನಗಳು ಅಂತಂದಿದೆ. ಸರಿಯಾದ ಉತ್ತರ ದರ್ಶನಗಳು. ಮುಂದಿನ ಪ್ರಶ್ನೆ, ಹಿಂದೂ ಧರ್ಮವನ್ನು ಸನಾತನ ಧರ್ಮವೆಂದು ಕರೆಯಲಾಗಿದೆ ಕಾರಣ ಅಂತಂದಿದೆ. ವೈದಿಕ ಆಚರಣೆಗಳನ್ನು ಹೊಂದಿದೆ, ಪುರಾಣ ದರ್ಶನಗಳ ನೆಲೆಯನ್ನು ಹೊಂದಿದೆ, ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ, ಪ್ರಾಚೀನ ಕಾಲದಿಂದಲೂ ಆಚರಣೆಯಲ್ಲಿದೆ ಅಂತಂದಿದೆ. ಸರಿಯಾದ ಉತ್ತರ ಇದು ಪ್ರಾಚೀನ ಕಾಲದಿಂದಲೂ ಆಚರಣೆಯಲ್ಲಿರುವ ಕಾರಣದಿಂದಾಗಿ ಈ ಹಿಂದೂ ಧರ್ಮವನ್ನು ಸನಾತನ ಧರ್ಮ ಅಂತಂದು ಕರೀತಾರ ಅಂತಂದು ಹೇಳಬಹುದು. ಮುಂದಿನ ಪ್ರಶ್ನೆ, ವೇದ ಶಬ್ದದ ಅರ್ಥ ಅಂತಂದಿದೆ. ಅನ್ವಯಿಸುವಿಕೆ, ತಿಳುವಳಿಕೆ, ಗ್ರಹಿಸುವಿಕೆ, ಊಹಿಸುವಿಕೆ ಅಂತಂದಿದೆ. ಇಲ್ಲಿ ವೇದ ಎಂಬಂಥ ಶಬ್ದ, ವೇದ ಎಂದರೆ ವಿದ್ ಎಂಬ ಶಬ್ದದಿಂದ ಬಂದೈತಿ. ಇದು ವಿದ್ ಎಂದರೆ ಜ್ಞಾನ ಎಂದರ್ಥ ಅಂತಂದು ನಾವು ವೇದ ಕಾಲದಲ್ಲಿ ಓದಿದರೆ, ಸನಾತನ ಧರ್ಮದಲ್ಲಿ ವೇದ ಎಂದರೆ ತಿಳುವಳಿಕೆ ಎಂದರ್ಥ. ನೆನಪಿರಲಿ, ಭಾಳಷ್ಟು ಇಂಪಾರ್ಟೆಂಟ್ ಪ್ರಶ್ನೆ ರೀ. ಅಲ್ಲಿ ಡಿಫೆನ್ಸ್ ಆಫ್ ಆನ್ ಆಪ್ಷನ್ ಇರುತ್ತೆ. ಅಲ್ಲಿ ವೇದ ಅಂತಂದಾಗ ಜ್ಞಾನ ಅಂತಿದ್ರೆ ಜ್ಞಾನ ಹಾಕಬೇಕು, ಜ್ಞಾನ ಇಲ್ಲ ಅಂದಾಗ ಈ ರೀತಿ ಅನ್ವಯಿಸುವಿಕೆ, ತಿಳುವಳಿಕೆ, ಗ್ರಹಿಸುವಿಕೆ ಮತ್ತು ಊಹಿಸುವಿಕೆ ಅಂತಂದು ಏನಾದರೂ ಆಪ್ಷನ್ಸ್ಗಳು ಬಂದರೆ ತಿಳುವಳಿಕೆ ಅಂತಂದ್ರೆ ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ಮುಂದಿನ ಪ್ರಶ್ನೆ, ವೇದಗಳ ಉಚ್ಚಾರ ಮತ್ತು ಪ್ರಯೋಗಕ್ಕಾಗಿ ರೂಪಿತವಾದ ಸಹಾಯಕ ವಿದ್ಯೆಗಳೇ ಡ್ಯಾಶ್ ಅಂತಂದಿದೆ. ಸಂಹಿತೆಗಳು, ಅರಣ್ಯಕಗಳು, ಉಪನಿಷತ್ತುಗಳು, ವೇದಾಂಗಗಳು ಅಂತಂದಿದೆ. ಸರಿಯಾದ ಉತ್ತರ ವೇದಾಂಗಗಳು. ಓಕೆ, ನೆಕ್ಸ್ಟ್ ಒಂದು ಅಂಕದ ಪ್ರಶ್ನೋತ್ತರಗಳು ಅವುಗಳನ್ನು ನೋಡ್ಕೊಳ್ಳೋಣ. ಸ್ಮೃತಿ ಎಂದರೇನು ಅಂತಂದಿದೆ. ವೇದೋತ್ತರ ಕಾಲದ ರಚನೆಗಳು ಮತ್ತು ವೇದ ಉಪನಿಷತ್ತುಗಳನ್ನು ನೆನಪಿಸಿಕೊಳ್ಳುವುದಕ್ಕೆ ಸ್ಮೃತಿ ಅಂತ ಹೇಳ್ತಾರೆ. ನೋಡಿ, ನಾನು ಸರಿ ಹೇಳ್ತೀನಿ. ವೇದೋತ್ತರ ಕಾಲದ ರಚನೆಗಳು ಮತ್ತು ವೇದ ಉಪನಿಷತ್ತುಗಳನ್ನು ನೆನಪಿಸಿಕೊಳ್ಳುವುದೇ ಸ್ಮೃತಿ ಎಂದರ್ಥ. ನೆಕ್ಸ್ಟ್, ಉಪನಿಷತ್ತುಗಳು ಬಹುತೇಕವಾಗಿ ಯಾವ ರೂಪದಲ್ಲಿರುತ್ತವೆ ಅಂತಂದಿದೆ. ಗುರು ಶಿಷ್ಯ ಸಂವಾದ ರೂಪದಲ್ಲಿರುತ್ತವೆ. ಗುರು ಶಿಷ್ಯ ಸಂವಾದ ರೂಪದಲ್ಲಿರ್ತಕ್ಕಂಥವು ಉಪನಿಷತ್ತುಗಳಾಗವು. ಓಕೆ, ನೆಕ್ಸ್ಟ್ ಕ್ವಶನ್, ಭಾರತದ ಶ್ರೇಷ್ಠ ಮಹಾಕಾವ್ಯಗಳು ಯಾವುವು ಅಂತಂದಿದೆ. ರಾಮಾಯಣ ಮತ್ತು ಮಹಾಭಾರತ ರೀ. ನೆಕ್ಸ್ಟ್, ಸನಾತನ ಧರ್ಮದ ಆಶಯ ಯಾವುದು ಅಂತಂದಿದೆ. ವಿಶ್ವದ ಎಲ್ಲ ಕಡೆಗಳಿಂದಲೂ ಒಳ್ಳೆಯ ಸಂಗತಿಗಳು ನಮ್ಮೆಡೆಗೆ ಹರಿದು ಬರಲಿ ಎಂಬುದು ಸನಾತನ ಧರ್ಮದ ಆಶಯವಾಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್, ಸಂಸ್ಕೃತಗಳನ್ನು ಧರ್ಮಸೂತ್ರಗಳೆಂದು ಏಕೆ ಕರೆಯುತ್ತಾರೆ ಅಂತಂದಿದೆ. ಸ್ಮೃತಿಗಳನ್ನು ಧರ್ಮಸೂತ್ರಗಳು ಅಂತಂದು ಯಾಕೆ ಕರೀತಾರ ಅಂತಂದಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಇದೊಂದು ಲಾಂಗ್ ಆನ್ಸರ್ ಇದೆ ಅಂತಂದು ಹೇಳ್ಬೋದು. ಇದು ಪ್ರಮುಖವಾಗಿ ಒಂದು 3-4 ಲೈನ್ದಲ್ಲಿ ಬರೀಬೇಕಾಗುತ್ತೆ ಇದನ್ನು. ಸ್ಮೃತಿಗಳು ಸಮಾಜದ ಅದರಲ್ಲಿನ ವ್ಯಕ್ತಿಗಳ ದೈನಂದಿನ ಲೌಕಿಕ ಬದುಕಿನ ರೀತಿ ನೀತಿಗಳನ್ನು, ನಡೆ ನಿಯಮಾವಳಿಗಳನ್ನು ವಿಧಿಸುವುದರಿಂದ ಇವುಗಳನ್ನು ಧರ್ಮಸೂತ್ರಗಳು ಎಂದು ಕರೆಯುತ್ತಾರೆ. ನೆನಪಿಸಿಕೊಳ್ಳುವುದನ್ನು ಸ್ಮೃತಿ ಎನ್ನುತ್ತಾರೆ. ಸ್ಮೃತಿ ಅಂತಂದು ಅಷ್ಟೇ ಏನಾದರೂ ಕೇಳಿದರೆ ಒಂದು ಅಂಕಕ್ಕೆ ಅದು ಸರಿ ಹೋಗ್ತಾ ಇತ್ತು. ಸ್ಮೃತಿ ಎಂದರೆ ನೆನಪಿಸಿಕೊಳ್ಳುವುದು. ಇವು ಮಾನವನ ಸಮಾಜದಲ್ಲಿನ ಒಂದು ದೈನಂದಿನ ಏನು ಮಾಡ್ತಾವ್ರಿ, ಲೌಕಿಕ ಬದುಕಿನ ರೀತಿ ನೀತಿಗಳ, ನಡೆ ನಿಯಮಾವಳಿಗಳನ್ನು ನಮಗೇನು ಮಾಡ್ತಾವೆ, ತಿಳಿಸ್ತವು ಅಂತಂದೇ ಇಲ್ಲಿ ಹೇಳಲಾಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಇಲ್ಲಿ 2 ಅಂಕದ 3 ಅಂಕದ ಪ್ರಶ್ನೋತ್ತರಗಳ ಜೊತೆಗೆ 5-6 ವಾಕ್ಯದ್ದು. ಇವು ನಮಗೆ ಡಿಸ್ಕ್ರಿಪ್ಟಿವ್ ಇಲ್ಲದ ಕಾರಣದಿಂದಾಗಿ ಇವನ್ನ ಕಲಿಯುವಂಥ ಅವಶ್ಯಕತೆ ಇಲ್ಲ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಅಥವಾ ಹೊಸ ಮತಗಳ ಉದಯ ಅಥವಾ ಹೊಸ ಧರ್ಮಗಳ ಉದಯ ಅಂತ ಹೇಳ್ತೀವಿ. 8ನೇ ತರಗತಿಯಲ್ಲಿ ಇರ್ತಕ್ಕಂಥ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಪಾಠದ ಒಂದಿಷ್ಟು ಪ್ರಶ್ನೋತ್ತರಗಳು LBಗೆ ಸಂಬಂಧಪಟ್ಟಂಗೆ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋನ ಕೊನೆವರೆಗೆ ನೋಡಿ ಇದರ ಒಂದು ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಬಹಳಷ್ಟು ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪಸ್ ಅಂತಂದೇ ಹೇಳಬಹುದು. ಇಲ್ಲಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮದಲ್ಲಿ ಮೊದಲ ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ. ಗೌತಮ ಬುದ್ಧನ ತತ್ವಗಳು ಜನಪ್ರಿಯವಾಗಲು ಕಾರಣವಾಗಿರುವಂಥ ಪ್ರಮುಖ ಅಂಶ ಅಂತಂದಿದೆ. ಚತುರ್ಾರ್ಯ ಸತ್ಯ, ಪ್ರಾಕೃತ ಭಾಷೆ, ಸರಳವಾದ ಉಡುಗೆ, ಅಷ್ಟಾಂಗಿಕ ಮಾರ್ಗಗಳು ಅಂತಂದಿದೆ. ಸರಿಯಾದ ಉತ್ತರ ಅಷ್ಟಾಂಗಿಕ ಮಾರ್ಗಗಳು. ಪ್ರಮುಖವಾಗಿ 8 ಬರ್ತವು ಅಂತಂದು ಹೇಳಬಹುದು. ಇನ್ನು ನೆಕ್ಸ್ಟ್, ಜೈನ ಧರ್ಮದ ಮೊದಲ ತೀರ್ಥಂಕರು ಅಂತಂದಿದೆ. ಮಹಾವೀರ, ಪಾರ್ಶ್ವನಾಥ, ಋಷಭನಾಥ, ಗೌತಮ ಬುದ್ಧ ಅಂತಂದಿದೆ. ಸರಿಯಾದ ಉತ್ತರ ಋಷಭನಾಥ. ಏನಾರ ಪ್ರಶ್ನೆ 23 ಅಂತಂದಿದ್ದಾಗ ಪಾರ್ಶ್ವನಾಥರು ಬರ್ತಾರೆ, 24 ಅಂದಾಗ ಮಹಾವೀರರು ಬರ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್, ವರ್ಧಮಾನ ಮಹಾವೀರರು ಜನಿಸಿದಂತಹ ಸ್ಥಳ ಅಂತಂದಿದೆ. ಕಪಿಲವಸ್ತು, ಕುಂಡಗ್ರಾಮ, ಕುಶಿನಗರ, ಸಾರನಾಥ ಅಂತಂದಿದೆ. ಸರಿಯಾದ ಉತ್ತರ ಕುಂಡಗ್ರಾಮ. ಗೌತಮ ಬುದ್ಧನ ಮೊದಲ ಹೆಸರು ಅಂತಂದಿದೆ. ಅಶೋಕ, ಸಿದ್ಧಾರ್ಥ, ರಾಹುಲ, ಆನಂದ ಅಂತಂದಿದೆ. ಸರಿಯಾದ ಉತ್ತರ ಸಿದ್ಧಾರ್ಥ. ಭಾರತದ ಮೇಲೆ ದಾಳಿ ನಡೆಸಿದ ಮೆಸಿಡೋನಿಯಾದ ದೊರೆ ಅಂತಂದಿದೆ. ಹಮ್ಮುರಬಿ, ನೆಬೂಕಡ್ನೆಚ್ಚರ್, ಅಲೆಕ್ಸಾಂಡರ್, ಚಂದ್ರಗುಪ್ತ ಅಂತಂದಿದೆ. ಸರಿಯಾದ ಉತ್ತರ ಅಲೆಕ್ಸಾಂಡರ್.
ಓಕೆ, ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಅದಾವು, ಅವುಗಳನ್ನು ಸ್ವಲ್ಪ ನೋಡ್ಕೊಂಬಿಡೋಣ. ಮಹಾವೀರನು ಕೈವಲ್ಯ ಜ್ಞಾನವನ್ನು ಹೀಗೆ ಪಡೆದನು ಅಂತಂದಿದೆ. ಹೇಗೆ ಅಂತ ನೋಡಿದಾಗ, ಮಹಾವೀರನು ಉಪವಾಸ ಮಾಡುವುದರ ಮೂಲಕ, ದೇಹವನ್ನು ದಂಡಿಸುವುದರ ಮೂಲಕ ಕೈವಲ್ಯ ಜ್ಞಾನವನ್ನು ಪಡೆದುಕೊಂಡ ಅಂತಂದೇ ಇಲ್ಲಿ ಹೇಳಲಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಪ್ರವಾಸಕ್ಕೆಂದು ಶ್ರವಣಬೆಳಗೊಳಕ್ಕೆ ಹೋದಾಗ ನೀವು ನೋಡಿದ ಬಿಳಿ ಉಡುಪಿನ ಧರಿಸಿದಂಥ ಜೈನ ಮುನಿಗಳನ್ನು ಜೈನ ಧರ್ಮದ ಯಾವ ಪಂಗಡದವರು ಅಂತಂದು ಕರೀತೀರಾ ಅಂತ ಕೇಳಿದ್ದಾರೆ. ಭಾಳಷ್ಟು ಟ್ವಿಸ್ಟ್ ಮಾಡಿದ್ದಾರೆ ನೋಡಿ ಪ್ರಶ್ನೆಯನ್ನು. ಜೈನ ಧರ್ಮದ ಪ್ರಮುಖ 2 ಪಂಗಡಗಳು ಅಂತಂದರೆ ಶ್ವೇತಾಂಬರರು, ದಿಗಂಬರರು ಅಂತಂದು ಹೇಳ್ತೀವಿ. ಇಲ್ಲಿ ಶ್ರವಣಬೆಳಗೊಳಕ್ಕೆ ಹೋದಾಗ ನೀವು ನೋಡಿದಾಗ ಬಿಳಿ ಉಡುಪನ್ನು ಧರಿಸಿರ್ತಾರ ಅಂತ ಕೇಳಿದರೆ, ಹಾಗಂದ್ರೆ ಅವರು ಯಾರು ಅಂತಂದರೆ ಶ್ವೇತಾಂಬರರು. ಓಕೆ, ನೆಕ್ಸ್ಟ್ ಕ್ವಶನ್. ಬುದ್ಧನ ತನ್ನ ಮೊಟ್ಟಮೊದಲ ಬೋಧನೆಯನ್ನು ಯಾವ ಒಂದು ಸ್ಥಳದಿಂದ ಪ್ರಾರಂಭಿಸಿದ ಅಂತಂದಿದೆ. ಸಾರನಾಥದ ಜಿಂಕೆ ವನದಿಂದ ಅಂತಂದೇ ಹೇಳಬಹುದು. ಓಕೆ, ಬುದ್ಧನ ತನ್ನ ಒಂದು ಮೊದಲ ಬೋಧನೆಯನ್ನು ಸಾರನಾಥ ಸಮೀಪ ಇರ್ತಕ್ಕಂಥ ಜಿಂಕೆ ವನದಲ್ಲಿ ಆರಂಭಿಸ್ತಾನ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ 9ನೇ ಪ್ರಶ್ನೆ. ಬುದ್ಧನ ಮರಣದ ನಂತರ ಆತನ ಬೋಧನೆ ಮತ್ತು ಸಂಪ್ರದಾಯಗಳನ್ನು ಯಾವುದರಲ್ಲಿ ರೂಢೀಕರಿಸಲಾಯಿತು ಅಂತಂದಿದೆ. ಪ್ರಮುಖವಾಗಿ ಅವುಗಳನ್ನು ಏನಂತ ಕರೀತಾರೆ, ತ್ರಿಪಿಟಕಗಳು ಅಂತ ಕರೀತಾರೆ. ಯಾವ ತ್ರಿಪಿಟಕದಲ್ಲಿ ಅಂತಂದು ಪ್ರಮುಖವಾಗಿ ಕೇಳಿದಾಗ ಸುತ್ತ ಪೀಠಿಕದಲ್ಲಿ ಈತನ ಪ್ರಮುಖ ಅಂಶಗಳು ಕಂಡು ಬರ್ತವೆ ನೋಡ್ರಿ. ಸುತ್ತ ಪೀಠಿಕ. ಓಕೆ, ನೆನಪಿರಲಿ, ಕೇಳ್ತಾರೆ ಪ್ರಶ್ನೆಯನ್ನು. ಪರ್ಟಿಕ್ಯುಲರ್ ಏನಾದ್ರು ಪೀಠಿಕದ ಹೆಸರು ಕೇಳಿದರೆ ಸುತ್ತ ಪೀಠಿಕದಲ್ಲಿ ಕಂಡು ಬರ್ತವೆ ನೋಡಿ, ಅದು ಗೊತ್ತಿರಬೇಕು ನಿಮಗೆ. ಓಕೆ, ನೆಕ್ಸ್ಟ್ ಕ್ವಶನ್. ಮಧ್ಯಮ ಮಾರ್ಗ ಎಂದರೇನು ಅಂತಂದಿದೆ. ಬುದ್ಧನು ಬೋಧಿಸಿದ ಅಷ್ಟಾಂಗ ಮಾರ್ಗವನ್ನು ಮಧ್ಯಮ ಪಂಥ ಅಂತ ಕರೀತಾರೆ ನೋಡಿ. ಇನ್ನೊಂದ್ಸರಿ ಹೇಳ್ತೀನಿ. ಬುದ್ಧನು ಬೋಧಿಸಿದ ಅಷ್ಟಾಂಗ ಮಾರ್ಗವನ್ನು ಮಧ್ಯಮ ಪಂಥ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ 5-6 ವಾಕ್ಯದ ಪ್ರಶ್ನೋತ್ತರಗಳದು, 7-8 ವಾಕ್ಯದ ಪ್ರಶ್ನೋತ್ತರಗಳದು. ಇವು ನಮಗೆ ಡಿಸ್ಕ್ರಿಪ್ಟಿವ್ ಇರೋದ ಕಾರಣ ಅವಶ್ಯಕತೆ ಇಲ್ಲ. ಇನ್ನು ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಭಾಳಷ್ಟು ಶಾರ್ಟ್ ವೀಡಿಯೋ ಅದಾವೆ, 10 ಮಿನಿಟ್ಸ್ ವೀಡಿಯೋ ಅದಾವೆ. 10 ನಿಮಿಷದಲ್ಲಿ 2 ಪಾಠದ LBAಗಳನ್ನು ಇಲ್ಲಿ ಕವರ್ ಮಾಡಿರ್ತೀನಿ. ಯಾಕಂದರೆ ಪ್ರಶ್ನೆಗಳು ಭಾಳಷ್ಟು ಇಲ್ಲಿ ಕಡಿಮೆ ಇದ್ದಾವೆ. ಯಾಕಂದರೆ 6th 8th ಸ್ಟ್ಯಾಂಡರ್ಡ್ ಅಂತಂದಾಗ ಪ್ರಶ್ನೆಗಳ ಸಂಖ್ಯೆ 7ರಿಂದ 8 ಇಷ್ಟೇ ಪ್ರಶ್ನೆಗಳು ಇರ್ತವೆ. ಹಾಗಾಗಿ ಏನಪ್ಪ ಅಂತಂದರೆ ಭಾಳಷ್ಟು ಕಡಿಮೆ ಪ್ರಶ್ನೆಗಳದಾವೆ. ಸೊ ಅವುಗಳನ್ನ ನೀಟಾಗಿ ಬರ್ಕೊಂಡ್ರಂತೂ ಬಹಳಷ್ಟು ಬೆಸ್ಟ್. ಯಾಕಂದರೆ ಬಹುಆಯ್ಕೆಯ ಪ್ರಶ್ನೆಗಳು ಇವೇ ಪ್ರಶ್ನೆಗಳನ್ನು ಎಕ್ಸಾಮ್ದಲ್ಲಿ ಕೇಳ್ತಾ ಇರ್ತಾರೆ. LBAದಲ್ಲಿ ಇದ್ದಂಥ ಮೊದಲಿಗೆಲ್ಲ ಸುಲಲಿತ ಅಂತ ಬರ್ತಾಯಿತ್ತು, ನಿಮ್ಗೆ ಗೊತ್ತಿರ್ಬೋದು. ಆ ಸುಲಲಿತದಲ್ಲಿದ್ದಂಥ ಪ್ರಶ್ನೆಗಳನ್ನು ಭಾಳಷ್ಟು ಸರಿ ಎಕ್ಸಾಮಿಗೆ ಕೇಳಿದ್ದಾರೆ. ಸೊ ಅದೇ ರೀತಿಯಾಗಿ ಈಗ LBAಗೆ ಬರ್ತಕ್ಕಂಥ ಪ್ರಶ್ನೋತ್ತರಗಳು ಕೂಡ ಕಂಪಲ್ಸರಿಯಾಗಿ ನಮಗೆ ಪರೀಕ್ಷೆಗೆ ಬರ್ತಾವೆ ಅಂತಂದು ಹೇಳ್ತಾ ಈ ಒಂದು ವಿಡಿಯೋ ಬಹಳಷ್ಟು ಇಂಪಾರ್ಟೆಂಟ್ ಆಗೈತಿ. ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ ಮತ್ತು ವಿಡಿಯೋನ ಲೈಕ್ ಮಾಡಿ ನೀವು ಕ್ಲಾಸನ್ನು ನೋಡಿರಿ ಅಂತ ಹೇಳ್ತಾ. ಯಾಕೆ ಲೈಕ್ ಮಾಡಲ್ಲ ನೀವು, ಸುಮ್ಮನೆ ಹಂಗೆ ಕ್ಲಾಸ್ ನೋಡ್ತೀರಾ ಹೋಗ್ತೀರಾ. ಬಟ್ LBAಗಳನ್ನು ಯಾರೂ ಕೂಡ ಮಾಡಿಕೊಡ್ತಾ ಇಲ್ಲ. ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂಗೆ ನಾನು ಮಾಡ್ತಾಯಿದ್ದೇನೆ. ಯಾಕಂದರೆ ಭಾಳಷ್ಟು ಇಂಪಾರ್ಟೆಂಟ್ ಆದಂಥ ಕಾರಣದಿಂದಾಗಿ, ಜೊತೆಗೆ ನನಗೂ ಕೂಡ ಎಕ್ಸಾಮಿಗೆ ಬೇಕಾದಂಥ ಒಂದು ಕಾರಣದಿಂದಾಗಿ LBAಗಳನ್ನು ನಾನು ಮಾಡಾಕತ್ತೀನಿ ರೀ. ಸೊ ಈ ಒಂದು ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ, ಒಂದು ಲೈಕ್ ಮಾಡಿರಿ. ಜೊತೆಗೆ ಇಲ್ಲಿ ನಿಮಗೆ ಪ್ರಮುಖವಾಗಿ ಮತ್ತೆ ಇನ್ನೂ ಭಾಳಷ್ಟು ವೀಡಿಯೋಗಳು ಬರಬೇಕು ಅಂತಂದಾಗ ನೀವು ಏನು ಮಾಡಬೇಕು, ನಮ್ಮ ಒಂದು ಚಾನಲ್ದಲ್ಲಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿದಾಗ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಆಗುತ್ತೆ ಅಂತ ಹೇಳ್ತಾ. ಓಕೆ, ಮತ್ತೇನು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ, ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿ. ಅಪ್ಲಿಕೇಶನ್ ಹಾಕೋ ಮುನ್ನ 3-4 ಸಾರಿ ಏನಪ್ಪ ಅಂದರೆ ಪರ್ಫೆಕ್ಟಾಗಿ ನೋಟಿಫಿಕೇಷನ್ನ ಓದಿಕೊಂಡು ನೋಟಿಫಿಕೇಷನ್ದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಖಚಿತವಾಗಿ ಪಡಿಸ್ಕೊಂಡು ನಂತರದಲ್ಲಿ ಅಪ್ಲಿಕೇಶನ್ನ ಹಾಕಿ ಅಂತಂದು ಹೇಳ್ತಾ. ಓಕೆ, ಥ್ಯಾಂಕ್ ಯು ಆಲ್.